ಮೂಡ ಸಂಘರ್ಷದ ವಿಚಾರವಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೊದಲ ಭಾಗವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈಗ ವಿಚಾರಣೆಗೆ ಇವತ್ತು ಹಾಜರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅದರ ಬೆನ್ನಲ್ಲೇ ಮುಖ್ಯಮಂತ್ರಿ ಆಪ್ತರಿಗೆ ಟೆನ್ಷನ್ ಶುರುವಾಗಿದೆ. ಇಡಿ ನೋಟಿಸ್ ಮಾತಿಗೆ ತೆರೆ ಎಳೆದಂಥ ಭೈರತಿ ಸುರೇಶ್, ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ, ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಇಡಿ ನೋಟಿಸ್ ಕೊಟ್ಟಿದ್ದಂತೆ ಭೈರತಿ ಸುರೇಶ್ ಅವರಿಗೆ ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬಂದಿತ್ತು. ಈಗ ಅದಕ್ಕೆ ತೆರೆ ಎಳೆದಿದ್ದಾರೆ ಭೈರತಿ ಸುರೇಶ್ ಅವರು. ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ನಾನು ಮನೇಲೇ ಇದ್ದೆ, ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದರು. ಕೇಳಿ. ಮೂಡ ಸಂಘರ್ಷದ ವಿಚಾರವಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೊದಲ ಭಾಗವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈಗ ವಿಚಾರಣೆಗೆ ಇವತ್ತು ಹಾಜರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅದರ ಬೆನ್ನಲ್ಲೇ ಮುಖ್ಯಮಂತ್ರಿ ಆಪ್ತರಿಗೆ ಟೆನ್ಷನ್ ಶುರುವಾಗಿದೆ. ಇಡಿ ನೋಟಿಸ್ ಮಾತಿಗೆ ತೆರೆ ಎಳೆದಂಥ ಭೈರತಿ ಸುರೇಶ್, ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ, ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಇಡಿ ನೋಟಿಸ್ ಕೊಟ್ಟಿದ್ದಂತೆ ಭೈರತಿ ಸುರೇಶ್ ಅವರಿಗೆ ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬಂದಿತ್ತು. ಈಗ ಅದಕ್ಕೆ ತೆರೆ ಎಳೆದಿದ್ದಾರೆ ಭೈರತಿ ಸುರೇಶ್ ಅವರು. ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ನಾನು ಮನೇಲೇ ಇದ್ದೆ, ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದರು. ಕೇಳಿ. ಮೂಡ ಸಂಘರ್ಷದ ವಿಚಾರವಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೊದಲ ಭಾಗವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈಗ ವಿಚಾರಣೆಗೆ ಇವತ್ತು ಹಾಜರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅದರ ಬೆನ್ನಲ್ಲೇ ಮುಖ್ಯಮಂತ್ರಿ ಆಪ್ತರಿಗೆ ಟೆನ್ಷನ್ ಶುರುವಾಗಿದೆ. ಇಡಿ ನೋಟಿಸ್ ಮಾತಿಗೆ ತೆರೆ ಎಳೆದಂಥ ಭೈರತಿ ಸುರೇಶ್, ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ, ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಇಡಿ ನೋಟಿಸ್ ಕೊಟ್ಟಿದ್ದಂತೆ ಭೈರತಿ ಸುರೇಶ್ ಅವರಿಗೆ ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬಂದಿತ್ತು. ಈಗ ಅದಕ್ಕೆ ತೆರೆ ಎಳೆದಿದ್ದಾರೆ ಭೈರತಿ ಸುರೇಶ್ ಅವರು. ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ನಾನು ಮನೇಲೇ ಇದ್ದೆ, ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದರು. ಕೇಳಿ. ಮೂಡ ಸಂಘರ್ಷದ ವಿಚಾರವಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೊದಲ ಭಾಗವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈಗ ವಿಚಾರಣೆಗೆ ಇವತ್ತು ಹಾಜರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅದರ ಬೆನ್ನಲ್ಲೇ ಮುಖ್ಯಮಂತ್ರಿ ಆಪ್ತರಿಗೆ ಟೆನ್ಷನ್ ಶುರುವಾಗಿದೆ. ಇಡಿ ನೋಟಿಸ್ ಮಾತಿಗೆ ತೆರೆ ಎಳೆದಂಥ ಭೈರತಿ ಸುರೇಶ್, ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ, ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಇಡಿ ನೋಟಿಸ್ ಕೊಟ್ಟಿದ್ದಂತೆ ಭೈರತಿ ಸುರೇಶ್ ಅವರಿಗೆ ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬಂದಿತ್ತು. ಈಗ ಅದಕ್ಕೆ ತೆರೆ ಎಳೆದಿದ್ದಾರೆ ಭೈರತಿ ಸುರೇಶ್ ಅವರು. ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ನಾನು ಮನೇಲೇ ಇದ್ದೆ, ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದರು. ಕೇಳಿ. ಮೂಡ ಸಂಘರ್ಷದ ವಿಚಾರವಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೊದಲ ಭಾಗವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈಗ ವಿಚಾರಣೆಗೆ ಇವತ್ತು ಹಾಜರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅದರ ಬೆನ್ನಲ್ಲೇ ಮುಖ್ಯಮಂತ್ರಿ ಆಪ್ತರಿಗೆ ಟೆನ್ಷನ್ ಶುರುವಾಗಿದೆ. ಇಡಿ ನೋಟಿಸ್ ಮಾತಿಗೆ ತೆರೆ ಎಳೆದಂಥ ಭೈರತಿ ಸುರೇಶ್, ನನಗೆ
ಯಾವುದೇ ಇಡಿ ನೋಟಿಸ್ ಬಂದಿಲ್ಲ, ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಇಡಿ ನೋಟಿಸ್ ಕೊಟ್ಟಿದ್ದಂತೆ ಬೈರತಿ ಸುರೇಶ್ ಅವ್ರಿಗೆ ಅನ್ನುವ ವಿಚಾರ ಈಗ ಮುನ್ನೆಲೆಗೆ ಬಂದಿತ್ತು. ಈಗ ಅದಕ್ಕೆ ತೆರೆ ಎಳೆದಿದ್ದಾರೆ ಬೈರತಿ ಸುರೇಶ್ ಅವರು. ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ನಾನು ಮನೇಲೇ ಇದ್ದೆ, ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದರು. ಕೇಳಿ. ಮೂಡ ಸಂಘರ್ಷದ ವಿಚಾರವಾಗಿ ಇಡಿ ಅಧಿಕಾರಿಗಳು ಎಂಟ್ರಿಯಾಗಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೊದಲ ಭಾಗವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು, ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈಗ ವಿಚಾರಣೆಗೆ ಇವತ್ತು ಹಾಜರಾಗಿರುವಂಥ ಸ್ನೇಹಮಯಿ ಕೃಷ್ಣ, ಅದರ ಬೆನ್ನಲ್ಲೇ ಮುಖ್ಯಮಂತ್ರಿ ಆಪ್ತರಿಗೆ ಟೆನ್ಷನ್ ಶುರುವಾಗಿದೆ. ಇಡಿ ನೋಟಿಸ್ ಮಾತಿಗೆ ತೆರೆ ಎಳೆದಂಥ ಬೈರತಿ ಸುರೇಶ್, ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ, ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಇಡಿ ನೋಟಿಸ್ ಕೊಟ್ಟಿದ್ದಂತೆ ಬೈರತಿ ಸುರೇಶ್ ಅವ್ರಿಗೆ